ಮನಸ್ಸು ಅಂತ ತಿಳ್ಕೋಬೇಕಾಗ್ತದೆ. ನಾನು ಇಲ್ಲಿವರೆಗೆ ವರ್ಷಕ್ಕೆ ಹೋಗಿದ್ದಿಲ್ಲ. ಇವತ್ತು ಬೇಕು ಅಂತಾನೆ ನಾನು ಸಭೆ ಬಂದೆ. ನಾನು ಯಾವ್ದು ನಾಟಕ ಮಾಡಬೇಕು ಅಂತ ಹೇಳಿಲ್ಲ. ದೃಷ್ಟಿಗೆ ಇವತ್ತು ಕಿಟ್ಟಿ ಬಂದಿದ್ದೀನಿ. ಯಾರು ಎದುರಿಸಬೇಕಾಗಿಲ್ಲ, ಧೈರ್ಯವಾಗಿರಿ. ಯಾರಾದ್ರೂ ನಮ್ಮ ಕಾರ್ಯಕರ್ತರಿಗೆ ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯವಾಗಿ ಇರಬೇಕು. ಓಟ್ ಯಾರಿಗಾರು ಹಾಕಿದ್ರೆ ಸಂಬಂಧ ಇಲ್ಲ. ಊರು ನೆಮ್ಮದಿ ಆಗಿರ್ಬೇಕು ಅಷ್ಟೇ. ನಾನು ನಮ್ಮ ರಕ್ಷಣಾ ಇಲಾಖೆಗೆ ಹೇಳೋದಿಷ್ಟೇ, ಊರಿನಲ್ಲಿ ಯಾವ ಪಾರ್ಟಿಗಾರರು ಒಟ್ಟು ಊರಿನ ನೆಮ್ಮದಿಯಾಗಿಡಿ. ಚುನಾವಣೆ ಬಂದ ನನ್ನ ನಡೆ ಬಂದಿದ್ದು ಏನಾಗುತ್ತೋ ಯಾರು ಇವತ್ತೇನು ರಾಜಕೀಯ ಮುಂದೆ ಹೋದ್ರು ಅಂತ ತಿಳ್ಕೊಂಡವ್ರೆ. ನಾನು ಶಾಸಕರ 30 ವರ್ಷ ಯಾರ್ಯಾರ ಹೆಂಗೆ ನಾನು ಗೊತ್ತಿದೆ. ಈ ಊರಿಗೆ ಯಾರು 10 ರೂಪಾಯಿ ಕೆಲಸ ಮಾಡೋರು ಹೇಳ್ಬಿಟ್ರೆ ಈಗ ಹೇಳ್ತಾರಲ್ಲಪ್ಪ, ನಾವು ಮಳೆ ಕೊಟ್ಟು ಹೋಗ್ಲಿ ಮಾಡಿದ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ. ಇದೆಲ್ಲ ಗೊತ್ತಾಗಿ ನಾಳೆ ಶಾಂತ ರೀತಿಯಿಂದ ಎಲ್ಲ ಒಟ್ಟ ಮಾಡಿ ಚುನಾವಣೆ ಬಂದಾಗ ಹೇಗೆ ಚುನಾವಣೆ ಎದುರಿಸ್ಕೊಳ್ಳೋಣ. ಊರ್ನ ನೆಮ್ಮದಿಯಾಗಿ ಇಟ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಎಲ್ಲ ರಾಜಕಾರಣ ಒಂದ್ ಕಡೆ ಪುಟ್ಟ ಹಾಕಿ ಇವತ್ತು ಊರ್ನ ನೆಮ್ಮದಿಯಾಗಿರೋ ಇಟ್ಕೊಳ್ಳಿ. ಬಾಕಿಯಿಂದ ನನಗೆ ಬಿಡಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಎಲ್ಲ ಪಕ್ಷದಲ್ಲೆಲ್ಲ ಬಂದವರು ಅವರಿಗೆಲ್ಲ ಏನು ಗ್ರಾಮದಲ್ಲಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ. ಮಾಡಿ ಭಗವಂತ ನಿಮ್ಗೆಲ್ಲ ಒಳ್ಳೇದಾಗಲಿ. ತುಮಕೂರಿಂದ ನಮ್ಮ ಏನು ಕೃಷ್ಣ ಪಾಟೀಲ್ ಬಂದವರು ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಕುಟುಂಬ ಮಾವಿಕೆರೆ ವೆಂಕಟೇಶ್ವರ ಸ್ವಾಮಿ ಇರ್ಬೋದು, ರಂಗನಾಥ್ ಇರ್ಬೋದು. ರಂಗನಾಥ್ ನಮ್ದವ್ರು ಯಾರು ಇವತ್ತವರೆಗೆ ಕೆಟ್ಟಿಲ್ಲ. ವೆಂಕಟೇಶ್ವರ ಸ್ವಾಮಿ ನಮ್ದವ್ರು ಯಾರು ಕೆಟ್ಟಿಲ್ಲ. ದೇವರು ನಿಮ್ಗೆಲ್ಲ ಒಳ್ಳೇದಾಗಿ ನಿಮ್ಮ ಕುಟುಂಬ ಎಲ್ಲ